ಹಲೋ ಫ್ರೆಂಡ್ಸ್, ಹೊಸವರಿಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಯಾವ ರೀತಿ ಮಾತಾಡಕ್ ಬಂದಿದ್ದೀನಿ ಅಂತ ಅನ್ನೋದು. ಇದರಲ್ಲಿ 90% ಕನ್ಫರ್ಮ್ ಆಗಿ ಹೇಳ್ಬೋದು, ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಜತ್ ಅವರು ಚೈತ್ರ ಅವರು ಹೊರಗಡೆ ಹೋಗ್ತಾರಂತಂದು. ಯಾಕಂದ್ರೆ ಇನ್ನೊಂದು ಏನ್ ಮಾತಂದ್ರೆ ಇದರಲ್ಲಿ ವೋಟಿಂಗ್ ಲಿಸ್ಟ್ ಅಲ್ಲೂ ಕೂಡ ಯಾವುದೇ ಲೈನ್ ಅಪ್ ಬಿಟ್ಟಿಲ್ಲ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಮುಂದೆ ಹೇಳ್ತಾ ಹೋಗ್ತೇನೆ ನಿಮ್ಗೆ. ಹಾಗೆ ಈ ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡೋದು ಅಂತಂದ್ರೆ, ಈ ವಾರ ಯಾರೋ ಒಬ್ರು ಸೀಕ್ರೆಟ್ ರೂಮ್ ಹೋಗ್ತಾರಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಮಾತ್ರ ಸಂಪೂರ್ಣವಾಗಿ ನಿಮ್ಗೆ ಎ ಟು ಜೆಡ್ ವರೆಗೂ ಸಂಪೂರ್ಣ ಹೇಳ್ತಾ ಹೋಗ್ತೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ಅದಕ್ಕೂ ಮೊದಲು ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟೆಂಟ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಿದೆ ಸ್ಟಾರ್ಟ್ ಮಾಡುವ. ಹೋದ ವಾರ ವೋಟಿಂಗ್ ನಡೀತಲ್ಲ, ಅದರಲ್ಲಿ ವೋಟಿಂಗ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಈ ವಾರ ವೋಟಿಂಗ್ ಲೈನ್ ಅಪ್ ಬಿಟ್ಟಿಲ್ಲ ಅಂತಂದು ಹೇಳ್ಬೋದು ಇದರಲ್ಲಿ. ಮತ್ತೆ ಇದರಲ್ಲಿ ಯಾವ್ದು ನೋ ಎಲಿಮಿನೇಷನ್ ಅಂತಂದು ಹೇಳ್ಬೋದು ಅನ್ಸುತ್ತೆ ಈ ವಾರ. ಯಾಕಂದ್ರೆ ಸ್ವಲ್ಪ ಹೋದ್ ಸಲ ಇಲ್ಲಿ ವೋಟ್ ಮಾಡ್ಬೇಕು ಹೋದಾಗ ಅದು 9 ಅಷ್ಟೇ ತೋರಿಸ್ತಾ ಇತ್ತು. ಇಲ್ಲಿಕಂದ್ರೆ ಏನು ಅದರಲ್ಲಿ ರಾಶಿಕ್ ಅವ್ರದ್ದು ವೋಟಿಂಗ್ ಇರಲಿಲ್ಲ ಅಂತ ಹೇಳ್ಬೋದು ಇದರಲ್ಲಿ. ಮತ್ತೆ ಇದರಲ್ಲಿ ಯಾವ ರೀತಿ ಇದೆ ಅಂತಂದು, ಇದರಲ್ಲಿ ಮೇನ್ ರೀಸನ್ ಏನಾಗತ್ತೆ ಅಂದ್ರೆ ಇವರು ಬಿಗ್ ಬಾಸ್ ಅವರು ಏನೋ ಯಾವ್ದೇ ರೀತಿ ತಲೆ ಓಡಿಸಿದ್ರು ಅಂತ ಹೇಳ್ಬೋದು ಇದರಲ್ಲಿ. ಯಾಕಂದ್ರೆ ಹೋದ ವಾರನೇ ಅಷ್ಟೊಂದು ಟೆಕ್ನಿಕಲ್ ಇಶ್ಯೂ ಆಗಿತ್ತಲ್ಲ ವೋಟಿಂಗ್ ಲಿಸ್ಟ್ ಅಲ್ಲಿ. ಹಾಗಾಗಿ ಅದೇ ರೀತಿ ಇವರು ಯಾವ್ದೇ ರೀತಿ ಅಂದ್ರೆ ಒಂದು ಸೀಕ್ರೆಟ್ ಟಾಸ್ಕ್ ತರ ಏನಾದ್ರು ಕೊಡ್ಬೋದು, ಅಥವಾ ಈ ವಾರ ನೋ ಎಲಿಮಿನೇಷನ್ ಅಂತಂದು ಹೇಳಿದ್ರಲ್ಲ ಅದೇ ರೀತಿ ಈ ವಾರ ನೀವು ಯಾರನ್ನಾದ್ರು ಸೀಕ್ರೆಟ್ ರೂಮ್ ಕಳಿಸ್ಬೋದು ಅಂತಂದು ಹೇಳ್ಬೋದು ಇದರಲ್ಲಿ. ಇನ್ನೊಂದು ಇದರಲ್ಲಿ ಎಲಿಮಿನೇಷನ್ ಅಂತ ಪ್ರಕ್ರಿಯೆ ಬಂದಾಗ ಮೋಸ್ಟ್ಲಿ ಬಿಗ್ ಬಾಸ್ ಅವರು ಯಾವ ರೀತಿ ತಲೆ ಓಡಿಸ್ತಾರೆ ಅಂದ್ರೆ, ಮೋಸ್ಟ್ಲಿ ಯಾರನ್ನಾರು ಒಬ್ಬರನ್ನ ಸೀಕ್ರೆಟ್ ರೂಮಿಗೆ ಕಳಿಸಬಹುದು, ಅಥವಾ ಗಿಲ್ಲಿ ನಟನ ಕಳಿಸಬಹುದು, ಅಥವಾ ಬೇರೆ ಆಲ್ಮೋಸ್ಟ್ ಅಲ್ಲಿ ಗಿಲ್ಲಿ ನಟನೆ ಕಳಿಸ್ತಾರೆ ಅಂತ ಹೊರಗಡೆ ಎಲ್ಲ ಸುದ್ದಿ ಆಗ್ತಿದೆ ಅಂತ ಹೇಳ್ಬೋದು. ಅದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತಂದು ಅಷ್ಟೊಂದು ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದ್ರೆ ಈ ತಪ್ಪದೇ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮತ್ತು ಇನ್ನೊಂದು, ಯಾರನ್ನ ಎಲಿಮಿನೇಷನ್ ಮಾಡ್ದೇನೆ ಫ್ರ್ಯಾಂಕ್ ಮಾಡ್ಬೋದು, ಅಥವಾ ರಜತ್ ಮತ್ತು ಚೈತ್ರ ಅವರು ಈ ವಾರ ಮನೆಗೆ ಹೋಗ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಬಿಗ್ ಬಾಸ್ ಇದಾರಲ್ಲ, ಒಂದು ರೀತಿ ಏನೋ ಟ್ವಿಸ್ಟ್ ಕೊಡ್ಬೋದು ಅಂತಂದು ಹೇಳ್ಬೋದಾಗಿದೆ. ಆಲ್ಮೋಸ್ಟ್ ಇದೆಲ್ಲ ಹೋದ ವಾರ ಹೇಳಿದಾರಲ್ಲ ರಜತ್ ಮತ್ತು ಚೈತ್ರ ಅವರು ಮನೆಗೆ ಹೋಗ್ತಿದಾರೆ ಅಂತಂದು. ಯಾಕಂದ್ರೆ ವೈಟ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅವರು. ಮೋಸ್ಟ್ಲಿ ಇದರಲ್ಲಿ ಸುದೀಪ್ ಸರ್ ಹೇಳಿದ್ರು ವೈಟ್ ಕಾರ್ಡ್ ಅಲ್ಲಿ ಬಂದಿದೆ, ಸ್ವಲ್ಪ ಟ್ವಿಸ್ಟ್ ಇದೆ ಆ ರೀತಿ ಅಂತ ಹಿಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ತುಂಬಾ ಚೆನ್ನಾಗುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಆಟದಲ್ಲಿ. ಅದಕ್ಕೋಸ್ಕರ ಈ ವಾರ ಮಾತ್ರ ಪಕ್ಕ ಹೋಗ್ಬೋದು 99% ಅಂತ ಎಲ್ಲ ಕಡೆ ಸುದ್ದಿ ಮಾಹಿತಿ ಬಂದಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಅನಿಸ್ತದೆ ತಪ್ಪದೆ ಕಮೆಂಟ್ ಮಾಡಿ, ಮತ್ತು ಅವರು ಹೋಗ್ಬೇಕಾ ಇರ್ಬೇಕು ಅನ್ನೋದು ತಪ್ಪದೆ ತಿಳಿಸಿ. ಈ ವಾರ ಮಾತ್ರ ಚೈತ್ರ ಮತ್ತು ರಜತ್ ಅವರು ಹೋದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಇದೆ ಅಂತ, ಅಥವಾ ಜಗಳ ಆಗ್ತಾ ಇದೆ ಅಲ್ಲ, ಅದರಿಂದ ಇವ್ರಿಗೆ ಬಿಗ್ ಬಾಸ್ ಅವ್ರಿಗೆ ಒಂದ್ ರೀತಿ ಏನೋ ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳ್ಬೋದಲ್ಲ. ಅದಕ್ಕೋಸ್ಕರ ಏನೇ ಚೈತ್ರ ಮತ್ತು ರಜತ್ ಅವರು ಹೋಗದೇನೆ ಇರ್ಬೋದು, ಹೋಗಬಹುದು ಹೇಳಿಕ್ ಬರಲ್ಲ. ಆದ್ರೂ ಕೂಡ ಇವರು ಇದ್ರೇನೆ ಒಂದ್ ಸ್ವಲ್ಪ ಮಜಾ ಬರ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಇದ್ದಾಗ್ಲೇ ಒಂದ್ ಸ್ವಲ್ಪ ಗಲಾಟೆ ಅದು ಇದು ಏನೋ ಆಗ್ತಾ ಇರ್ತಲ್ಲ, ಅದು ನೋಡಕ್ ಒಂಥರ ಮಜಾ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತೆ ಮುಂದೆ ಹೋದ್ರಿಗೂ ಅಷ್ಟೇ, ಮುಂದೆ ಹೋದ್ರೆ ಏನೋ ಟಾಸ್ಕ್ ಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡ್ಬೋದು ಅಂತ ಅನ್ಸುತ್ತೆ. ಮೋಸ್ಟ್ಲಿ ಇದು ಫ್ಯಾಮಿಲಿ ರೌಂಡ್ ಅಲ್ಲಿ ಬರ್ತಲ್ಲ, ಅದರಲ್ಲಿ ಯಾವ ರೀತಿ ಅಂದ್ರೆ ಟ್ವಿಸ್ಟ್ ಗಳು ಕೊಡ್ಬೋದು ಅನ್ಸುತ್ತೆ ಹೊಸ ರೀತಿ. ಬಿಗ್ ಬಾಸ್ ಅವರು ಯಾವ ರೀತಿ ಪ್ಲಾನ್ ಓಡಿಸಿದೆ ಅಂದ್ರೆ ಒಟ್ಟು ಏನೋ ಈ ವಾರ ಮಾತ್ರ ಫುಲ್ ಟ್ವಿಸ್ಟ್ ಆಗಿ ಕೊಡ್ಬೋದು ಅಂತ ಹೇಳ್ಬೋದು. ಯಾಕಂದ್ರೆ ಈ ವಾರದ ಕಿಚ್ಚನ್ ಪಂಚಾಯತಿ ನಡೆದಿಲ್ಲಲ್ಲ, ಅದ್ರ ಬಗ್ಗೆನೂ ತಿಳಿಸ್ತಾ ಹೋಗ್ತೀನಿ. ಅದ್ರ ಮಾಹಿತಿ ಸಿಕ್ಕ ಮೇಲೆ ತಪ್ಪದೇ ವಿಡಿಯೋ ಹಾಕ್ತೀನಿ. ಈ ವಾರ ಯಾರ್ಯಾರು ಕ್ಲಾಸ್ ತಗೊಂತಾರೆ, ಯಾರ್ಯಾರು ಉತ್ತಮ ಕೊಡ್ತಾರೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಅದ್ರ ಬಗ್ಗೆ ನೀವು ಯಾರಾದ್ರೂ ಏನಾದ್ರು ನಿಮ್ಮ ಅನಿಸಿಕೆ ಇದ್ರೆ ತಪ್ಪದೇ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು, ಬೇರೆಯವರೆಲ್ಲ ಬೇರೆ ರೀತಿನ ಹಬ್ಬಿಸ್ತಾ ಇದಾರೆ ಅಂತ ಅನ್ಸುತ್ತೆ. ಏನೋ ಸ್ಪಂದನ ಅವರು ಹೊರಗಡೆ ಹೋಗ್ತಿದಾರಂತೆ, ಅದ್ರ ಬಗ್ಗೆ ಏನಾದ್ರು ಸುಳ್ಳು ಮಾಹಿತಿನ ಕೊಡ್ತಾರೆ. ಯಾಕಂದ್ರೆ ಆ ರೀತಿ ಏನು ಟ್ವಿಸ್ಟ್ ಕೊಡಲ್ಲ ಅಂತ ಅನ್ಸುತ್ತೆ. ಯಾಕೆ ಬಿಗ್ ಬಾಸ್ ಅವ್ರು ಹೇಳಿಕ್ ಬರಲ್ಲ ಯಾವ ರೀತಿ ಯಾವ ತರ ಟ್ವಿಸ್ಟ್ ಕೊಡ್ತಾರೆ ಅಂತಂದು. ಮತ್ತೆ ಈ ವಾರ ಮಾತ್ರ ನೋ ಎಲಿಮಿನೇಷನ್ ಟಾಸ್ಕ್ ನಡೀಬಹುದು ಅಂತ ಅನ್ಸುತ್ತೆ. ಮೋಸ್ಟ್ಲಿ ಯಾರು ಹೊರಗಡೆ ಹೋಗಲ್ಲ ಅಂತ ಅನ್ಸುತ್ತೆ. ಆದ್ರೆ ರಜತ್ ಮತ್ತು ಚೈತ್ರ ಕುಂದಪ್ಪ ಅವರು 99% ಹೋಗ್ಬೋದು ಅಂತ ಅನಿಸ್ತದೆ ನನಗೆ. ಮತ್ತ ಇನ್ನೊಂದು, ಅದು ಸೀಕ್ರೆಟ್ ರೂಮಿಂಗ್ ಟಾಸ್ಕ್ ಅಂತ ಹೇಳಿದಾರಲ್ಲ, ಅದರಲ್ಲಿ ಗಿಲ್ಲಿ ನಟ ಅವರು ಹೋಗಿದ್ದಾರೆ ಅದು ಇದು ಅಂತಂದು ಹೊರಗಡೆ ತುಂಬಾ ಹೈಪ್ ಆಗ್ತದೆ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ಯಾರು ಹೋಗ್ತಾರೆ ಅನಿಸುತ್ತೆ ಅಂತಂದ್ರೆ ಗಿಲ್ಲಿ ನಟರನ್ನೇ ಕಳಿಸಿದ್ರೆ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಬೇರೆ ಕಡೆ ಎಲ್ಲ ನೋಡಿದ್ರಲ್ಲ ವಿಡಿಯೋಗಳ ನೋಡಿದ್ರೆ ಗಿಲ್ಲಿ ನಟರಲ್ಲಿ ಸೀಕ್ರೆಟ್ ರೂಮಿಗೆ ಕಳಿಸಿದ್ದಾರೆ ಅದು ಇದು ಅಂತಂದು ಮಾಹಿತಿ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಗೆ ಮುಂದಿನ ಅಪ್ಡೇಟ್ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಯಾವ ರೀತಿ ಓಡಿಸ್ತಾರೆ ಅಂದ್ರೆ ಬಿಗ್ ಬಾಸ್ ಅವರು, ಯಾಕಂದ್ರೆ ಇವರಲ್ಲಿ ಗಿಲ್ಲಿ ನಟರನ್ನೇ ಹೊರಗಡೆ ಇಡಬಹುದು ಅನ್ಸ್ತದೆ. ಯಾಕಂದ್ರೆ ಅವರು ಬಿಗ್ ಬಾಸ್ ನಟದಲ್ಲಿ ಈಗ ಎದ್ ಕಾಣ್ತಾ ಇದ್ದಾರೆ, ಹೈಯೆಸ್ಟ್ ವೋಟಿಂಗ್ ಅಲ್ಲೂ ಗಿಲ್ಲಿ ನಟ ಇದ್ದಾರೆ. ಬೇರೆ ಟಾಸ್ಕ್ ಎಲ್ಲ ಒಂದು ಕಡಿಮೆ ತೋರಿಸಿದ್ರೆ ಬಿಟ್ರೆ ಬಾಕಿದ್ರೆಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲ. ಈಗ ಹೊರಗಡೆ ಏನಾದ್ರು ಬಿಗ್ ಬಾಸ್ ಅವ್ರನ್ನ ಇರೋ ಒಂದು ಸೀಕ್ರೆಟ್ ರೂಮ್ ಕಳಿಸ್ಬಿಟ್ಟು ಬಿಗ್ ಬಾಸ್ ಅವರು ಗಿಲ್ಲಿ ನಟನ ಏನಾದ್ರು ಕಳಿಸ್ಬಿಟ್ರೆ ಒಂದು ಒಳ್ಳೆ ರೀತಿ TRP ಹೆಚ್ಚಿಸಬಹುದು ಅಂತ ಅನ್ಸ್ಬೋದು ಈ ಬಿಗ್ ಬಾಸ್ ಅವರು. ಇಲ್ಲ ಅಥವಾ ಗಿಲ್ಲಿ ನಟ ಇಲ್ಲ ಅಂದ್ರೆ ಅಶ್ವಿನಿ ಮ್ಯಾಮ್ ಅನ್ನು ಕಳಿಸಿದ್ರು ಅಷ್ಟೊಂದು ಏನಿದ್ರೆ, ಆದ್ರೂ ಒಂದು ಸೆಕೆಂಡ್ ಏನ್ ಅನ್ಸುತ್ತೆ, ಟಫ್ ಕಾಂಪಿಟೇಟರ್ ಹೊರಗಡೆ ಹೋದ್ರೆ ಎಲ್ಲರಿಗೂ ಶಾಕ್ ಆಗ್ಬೋದು ಅಂತ ಹೇಳ್ಬೋದು ಅನ್ಸುತ್ತೆ. ಇದರಲ್ಲಿ ಟ್ವಿಸ್ಟ್ ಮೇಲೆ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು. ಮತ್ತು ಇವಾಗಷ್ಟೇ 72 ದಿನ ಆಯ್ತಲ್ಲ,
ಅದರಲ್ಲಿ ಆದ್ರಲ್ಲೂ ಈ ವಾರ ಮತ್ತು ಯಾರು ಎಲಿಮಿನೇಷನ್ ಆಗ್ತಾರೆ ಅಂತ ಡೌಟ್ ಇದೆ. ಯಾಕಂದ್ರೆ ಈ ವಾರ ಎಲಿಮಿನೇಷನ್ ಯಾರು ಆಗ್ತಾರೆ ಅಂತ ಯಾರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಮತ್ತೆ ಬಿಗ್ ಬಾಸ್ ಅವರು ಕೂಡ ಅಪ್ಡೇಟ್ ಮಾಡಿಲ್ಲ ಅನ್ಸುತ್ತೆ. ಆಲ್ಮೋಸ್ಟ್ ಸ್ಪಂದನ ಅವರು ಹೋಗ್ತಾರೆ ಅಂತ ಅನಿಸ್ತಾ ಇದೆ ಎಲ್ಲ ಕಡೆ. ಅದೇ ಹೈಪ್ ಆಗ್ತಿದೆ ಅಂತ. ಮತ್ತೆ ಇನ್ನೊಂದು ಸೀಕ್ರೆಟ್ ರೂಮ್ ಟಾಸ್ಕ್ ನ ಇದು ಮಾಡ್ಬೇಕಂತ ಎಲ್ಲರೂ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಈ ವಾರ ಸೀಕ್ರೆಟ್ ರೂಮ್ ಟಾಸ್ಕ್ ಕೊಡ್ಬೋದು ಅಂತ ಅನ್ಸ್ತಾ ಹೇಳ್ಬೋದು ಇದರಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ ಇದರಲ್ಲಿ ಹೋದ ಸೀಸನ್ ಎಲ್ಲ 100 days ಎಲ್ಲ ನಡೀತಲ್ಲ, ಈ ಸೀಸನ್ ಮಾತ್ರ ಒಂದು ಮೋಸ್ಟ್ಲಿ 135 days ನಡಿಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಟ್ವಿಸ್ಟ್ ಕೊಡ್ತಾನೆ ಅಂತ ಹೇಳ್ಬೋದು ಅನ್ಸುತ್ತೆ. ಮತ್ತೆ ಇನ್ನೊಂದು ಹೇಳಿಕ್ ಬರಲ್ಲ ಫ್ರೆಂಡ್ಸ್, ಇದರಲ್ಲಿ ಯಾವ ರೀತಿ ಅವರು ಬಿಗ್ ಬಾಸ್ ಅವರು ಯಾವ ರೀತಿ ಟ್ವಿಸ್ಟ್ ಮಾಡ್ತಾರೆ, ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಅಂತ ಫುಲ್ ಹೈಪ್ ಆಗಿ ತಿಳ್ಬಹುದು. ಮತ್ತೆ ಇದೇ ರೀತಿ ಏನಾದ್ರು ವಿಡಿಯೋಗಳು ಬೇಕಾದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮುಂದಿನ ವಿಡಿಯೋದಲ್ಲಿ ಏನಾದರೂ ಅಪ್ಡೇಟ್ ಬಂದ್ರೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್.